BP ಕರ್ನಾಟಕ ನ್ಯೂಸ್ ಅವರಿಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನಡೀತಿರುವ ಬಲಿಜ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಕ್ರಿಕೆಟ್ ಲೀಗ್ ನ ಆಯೋಜಿಸ್ತಾ ಇದ್ದಾರೆ. ಇದು ಸೆಕೆಂಡ್ ಸೀಸನ್. ಇದು ಲಾಸ್ಟ್ ಇಯರ್ ಪ್ರೋಗ್ರಾಮ್ ನ ಏರ್ಪಡಿಸಿದ್ರು ವಾಡ್ಲಾ ಕಾಲೇಜ್ ಗ್ರೌಂಡ್ಸ್ ಅಲ್ಲಿ. ಈ ವರ್ಷ ಈ ಪ್ರೋಗ್ರಾಮ್ ನ ಏನಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅಂದ್ರೆ ಯೂತ್ ಎಂಪವರ್ಮೆಂಟ್ ಆಗಬೇಕು. ನಮ್ಮ ಬಲಿಜ ಕಮ್ಯುನಿಟಿಯಲ್ಲಿ ಯೂತ್ಗೆ ಒಂದು ಬೇಸ್ ಸಿಗ್ಬೇಕು, ಕಮ್ಯುನಿಟಿ ಕನೆಕ್ಷನ್ಸ್ ಇರಬೇಕು. ಆಮೇಲೆ ಯೂತ್ ಯಾವಾಗ ಮುಂದೆ ಬರುತ್ತೋ, ಒಂದು ಬಾಂಡಿಂಗ್ ಬರುತ್ತೋ, ಅವಾಗಲೇ ಅದನ್ನ ಮುಂದುವರಿಸಲಿಕ್ಕೆ ಸಾಧ್ಯ ಅಂತ ಇಲ್ಲಿನ ಎಲ್ಲಾ ಲೀಡರ್ಸ್ ಒಂದು ಟೀಮ್ ಆಗಿ ಮಾಡಿಬಿಟ್ಟು 10 ಟೀಮ್ಸ್ ಇದಾವೆ. ಸರ್, ನನ್ನ ಹೆಸರು ಸರ್ಗು ನಾಗರಾಜ್ ಅಂತ. ನಾಗು ರೇಡಿಯೋ ಪಾರ್ಕ್ 11 ತಂಡದ ಫ್ರಾಂಚೈಸಿ ಓನರ್ ನಾನು. ಈ ಒಂದು ಬಲಿಜ ಪ್ರೀಮಿಯರ್ ಲೀಗ್ 2ನೇ ವರ್ಷ ಅತ್ಯುತ್ತಮವಾಗಿ ನಡೆಸಬೇಕಂತ ಎಲ್ಲ ತೀರ್ಮಾನ ಮಾಡ್ತಾ ಇದ್ವಿ. ಈ ಫ್ರಾಂಚೈಸಿ ಓನರ್ಸು 10 ಜನ ಇದ್ದಾರೆ. ಎಲ್ಲ 10 ಜನ ಫ್ರಾಂಚೈಸಿ ಓನರ್ಸ್ ಹಿಂದ್ಗಡೆ ಇದ್ದಾರೆ ಬ್ಯಾನರ್ ಅಲ್ಲಿ. ನಾವು ಪ್ರತಿ ವರ್ಷನೂ ಇದೇ ಟೈಪು ಬಲಿಜ ಪ್ರೀಮಿಯರ್ ಲೀಗ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಎಲ್ಲರೂ ಮಾಡ್ತಾ ಇದ್ವಿ. ಎಲ್ಲ ಜನರಿಂದ, ನಮ್ಮ ಸಂಘದ ವತಿಯಿಂದ ಅತ್ಯುತ್ತಮವಾಗಿ ನಮ್ಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ವಾಡ್ಲಾ ಗ್ರೌಂಡು 21ನೇ ತಾರೀಕಿಂದ 26ನೇ ತಾರೀಕು 6 ದಿವಸ ವಾಡ್ಲಾ ಗ್ರೌಂಡ್ ಅಲ್ಲಿ ನಡೆಸ್ತಾ ಇದ್ವಿ. ಅಂದ್ರೆ ನಾವು ಸೇಮ್ IPL ಯಾವ ಟೈಪ್ ನಡೀತಾ ಇದೆ, ಎಲ್ಲಾ ತಂಡದಲ್ಲಿಂದ ಒಂದೊಂದು ಮ್ಯಾಚ್ ಆಡ್ಬೇಕು ಅಂತ ಒಂದೊಂದು ಟೀಮು 9 ಮ್ಯಾಚ್ಗಳು ಆಡ್ತಾರೆ. ಅದರಲ್ಲಿ ರನ್ ರೇಟು ವಿನ್ನರ್ಸ್ ನೋಡಿ ಸೆಮೀಸ್ಗೆ 4 ತಂಡ ಹೋಗುತ್ತೆ. ಸೆಮೀಸ್ ಇಂದ ಯಾರಿಗೆ ಗೆಲ್ತಾರೋ ಅವರು ಫೈನಲ್ಸ್ ಹೋಗ್ತಾರೆ. ದಯಮಾಡಿ ಎಲ್ಲರೂ ಬಂದು ಈ ಒಂದು ಕ್ರಿಕೆಟ್ ಮ್ಯಾಚ್ಗಳನ್ನು ನೋಡಬೇಕು, ನಮ್ಗೆಲ್ಲ ಸಪೋರ್ಟ್ ಮಾಡಬೇಕು ಅಂತ ಎಲ್ಲ ಬಳ್ಳಾರಿ ಪ್ರಜೆಗಳಿಂದ ಬಯಸ್ತೀವಿ. ನಮ್ಮ ಬಲಿಜ ಸಂಘದಿಂದ ಕೂಡ ನಾವು ಬಯಸ್ತೀವಿ. ಬಲಿಜ ಸ್ಪೋರ್ಟ್ಸ್ ಅಕಾಡೆಮಿಲಿದ್ದ ಸೀಸನ್ 1 ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀವಿ. ಇವಾಗ ಸೀಸನ್ 2 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಬೇಸಿಕಲಿ ನಾವು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಕಮ್ಯುನಿಟಿ ಪರ್ಪಸ್ಗೋಸ್ಕರ, ಮತ್ತೆ ಎಲ್ಲ ಯೂತ್ಗೆ ಎಂಕರೇಜ್ ಮಾಡಬೇಕು. ಇನ್ನೊಂದು ಏನಂದ್ರೆ ನಮ್ಮ ಯೂತ್ ಒಂದು ಡಿಫ್ರೆಂಟ್ ಲೆವೆಲಲ್ಲಿ ತಗೊಂಡು ಹೋಗ್ಬೇಕು ಈ ಅಕಾಡೆಮಿಲಿ ಅಂತ ಹೇಳಿ ನಾವೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ. ನಾಟ್ ಓನ್ಲಿ ಇನ್ ಕ್ರಿಕೆಟ್, ವಿ ಆರ್ ಪ್ಲಾನಿಂಗ್ ಫಾರ್ ಸಮ್ ಅದರ್ ಸ್ಪೋರ್ಟ್ಸ್ ಆಸ್ ವೆಲ್. ಈ ಥರ ನಮಗೆ ಸಪೋರ್ಟ್ ಮಾಡಬೇಕಂತೇಳಿ ಎಲ್ಲರನ್ನ ನಮ್ಮ ಬಲಿಜ ಕಮ್ಯುನಿಟಿ ಅವ್ರನ್ನ ಮತ್ತು ಎಲ್ಲ ಮಠವ್ರನ್ನ ನಾವು ಬೇಡ್ಕೊತಾ ಇದ್ದೀವಿ. ಮತ್ತು ಇದಕ್ಕೆ ಮುಖ್ಯವಾಗಿ 10 ಫ್ರಾಂಚೈಸಿ ಓನರ್ಸ್, ದೇ ಆರ್ ಲೈಕ್ ಪಿಲ್ಲರ್ಸ್ ಟು ದಿಸ್ ಬಲಿಜ ಸ್ಪೋರ್ಟ್ಸ್ ಅಕಾಡೆಮಿ. ನಮ್ಮ ಮತ್ತಲ್ಲಿ 10 ಮೆಂಬರ್ಸು ಇವತ್ತು ಒಂದು ಭೇದ ಭಾವ ಇಲ್ಲದಂಗೆ ಪ್ರತಿ ಒಂದು ವಿಷಯದಲ್ಲಿ ನಾವು ಎಷ್ಟೇ ಬ್ಯುಸಿ ಇದ್ರೂ ಕೂಡ, ಎಲ್ಲೆಲ್ಲಿದ್ರೂ ಕೂಡ ನಾವು ಈ ಕಮ್ಯುನಿಟಿ ಅಂತ ಬಂದಾಗ, ಈ ಸ್ಪೋರ್ಟ್ಸ್ ಅಕಾಡೆಮಿ ಅಂತ ಬಂದಾಗ ನಾವೆಲ್ಲ ಇದ್ರೂ ಇಲ್ಲಿ ಬಂದು ನಾವು ಒಗ್ಗಟ್ಟಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನಾವು ಟೈಮ್ ಅಂತ ಎಷ್ಟೇ ಇದು ಬಂದರೂ ಕೂಡ ನಾವು ಸಪೋರ್ಟ್ ಮಾಡೋಕ್ಕೆ ಈ ಸ್ಪೋರ್ಟ್ಸ್ ಅಕಾಡೆಮಿಗೆ ನಾವೆಲ್ಲ 10 ಫ್ರಾಂಚೈಸಿ ಓನರ್ಸು ರೆಡಿ ಇದ್ದೀವಿ. ಮತ್ತು ಈ ಪ್ರೋಗ್ರಾಮ್ ಬಂದಿದ್ದ ಕಾರ್ಪೊರೇಟರ್ ಆಗಿಂತ ಗೋವಿಂದಣ್ಣ ಅವ್ರಿಗೆ, ಮತ್ತು ಎಲ್ಲ ನಮ್ಮ 10 ಫ್ರಾಂಚೈಸಿ ಓನರ್ಗೆ, ಸತ್ಯಣ್ಣ ಅವ್ರಿಗೆ, ಮತ್ತು ರಂಗಸಮಣ್ಣ ಅವ್ರಿಗೆ, ನಾಗು ಅವ್ರಿಗೆ, ಮತ್ತು ನಿರಂಜನ್ ಅವ್ರಿಗೆ, ಮತ್ತು ವೆಂಕಟೇಶ್ ಅವ್ರಿಗೆ, ಚಕ್ರಪಾಣಿ ಅವ್ರಿಗೆ, ಮತ್ತು ಗಾಜು ಶ್ರೀನಿವಾಸಣ್ಣ ಅವ್ರಿಗೆ, ಮತ್ತು ರಾಕಿ ಅಣ್ಣ ಅವ್ರಿಗೆ, ನಾಗು ಅವ್ರಿಗೆ, ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ದರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಆ್ಯಕ್ಚುಲಿ. ನಾವು ಈ ಸಲ ಇನ್ನೂ ಅದ್ಭುತವಾಗಿ ನಡೆಸಬೇಕಂತ ಹೇಳಿ ಸ್ವಲ್ಪ ಅಡ್ವಾನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ, ಇನ್ ಟರ್ಮ್ಸ್ ಆಫ್ ಎಂಟೈರ್ ಆಕ್ಷನ್ ಪ್ರಾಸೆಸ್ ಇರಲಿ, ಟೆಕ್ನಾಲಜಿ ಇರಲಿ, ಮತ್ತು KPL ಫಾರ್ಮ್ಯಾಟಲ್ಲಿ ಎಲ್ಲ ನಾವು ಆಪ್ರೇಟ್ ಮಾಡ್ತಾ ಇದ್ದೀವಿ. ಇದೊಂದು ಅದ್ದೂರಿಯಾಗಿರುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಾನು ಹೇಳೋದು ಒಂದೇ, ಬಳ್ಳಾರಿಯಲ್ಲಿ ಈ ಥರ ಸೀಸನ್ 2 ಬಲಿಜ ಸ್ಪೋರ್ಟ್ಸ್ ಅಕಾಡೆಮಿಲಿದ್ದ ಇದು ಸೀಸನ್ 2 ಯಾವತ್ತಿಗೂ ಇಷ್ಟುವರೆಗೂ ನಡೆದಿರಲ್ಲ, ಮತ್ತು ಮುಂದೆ ಕೂಡ ನಡೆಯುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾವೆಲ್ಲ ಸಪೋರ್ಟ್ ಮಾಡೋಕ್ಕೂ ರೆಡಿ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ರಂಗಸ್ವಾಮಿ ಅಂತೇಳಿ. ಬಲಿಜ ಸಮಾಜದ ವತಿಯಿಂದ ಬಲಿಜ ಸ್ಪೋರ್ಟ್ಸ್ ಅಕಾಡೆಮಿ ಅಂತೇಳಿ ಅದ್ರ ಮುಖಾಂತರ ನಾವು ಬಲಿಜ ಮಕ್ಕಳಿಗೋಸ್ಕರ ಒಂದು ಕ್ರೀಡೆಯನ್ನು ಇಲ್ಲಿ ಆಯೋಜನೆ ಮಾಡ್ತಾ ಇದ್ವಿ. ಕ್ರಿಕೆಟ್ ಕ್ರೀಡೆಯನ್ನು ನಾವು ಇಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡ್ಲಿಕ್ಕೆ ಇಲ್ಲಿ ಎಲ್ಲರೂ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ವಿ. ಬಳ್ಳಾರಿ ನಗರದಲ್ಲಿ ಈಗಾಗಲೇ ನಾವು ಕಳೆದ ವರ್ಷ ನಾವು ಬಳ್ಳಾರಿ ಬಲಿಜ ಪ್ರೀಮಿಯರ್ ಲೀಗ್ ಅಂತೇಳಿ ಒಂದು ಮ್ಯಾಚ್ ಅನ್ನು ನಡೆಸ್ತಾ ಇತ್ತು. ಈಗ ಅದೇ ಒಂದು ಮುಂದುವರಿಸ್ತಾ ನಾವು 2ನೇ ವರ್ಷ ಬಲಿಜ ಪ್ರೀಮಿಯರ್ ಲೀಗ್ 2 ಅನ್ನು ನಾವು ಇವತ್ತು ಆಯೋಜನೆ ಮಾಡ್ತಾ ಇದ್ವಿ. ಇವತ್ತು ಆಕ್ಷನ್ ಡೇ ಇರೋದ್ರಿಂದ ನಮ್ಮದೇ ಸಮಾಜದ ಒಂದು ಭವನದಲ್ಲಿ ಇವತ್ತು ಸುಮಾರು 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಅಂದ್ರೆ ಹೆಚ್ಚು ಮಕ್ಕಳು ಅವರ ಒಂದು ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ಕ್ರೀಡೆಯಲ್ಲಿ ಮಕ್ಕಳಿಗೆ ನಾವು ಸ್ಫೂರ್ತಿಯನ್ನು ನೀಡಬೇಕು ಮತ್ತೆ ಪ್ರೋತ್ಸಾಹ ನೀಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವತ್ತು ಆಕ್ಷನ್ ಡೇ ಅನ್ನು ನಾವು ಆಯೋಜಿಸಿಕೊಂಡಿದ್ವಿ. ಈ ಎಲ್ಲ ಕ್ರೀಡೆ ನಡೆಸಲಿಕ್ಕೆ ನಮ್ಮ ಎಲ್ಲಾ ಬಲಿಜ ಮುಖಂಡರು, ಅದರಲ್ಲಿ ಸ್ಪೆಷಲಿ ನಾವು ಒಂದು 10 ಫ್ರಾಂಚೈಸಿಗಳು ಏನಿದ್ವಿ ಇದಕ್ಕೆ ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಾರೆ.
ಎಲ್ಲರೂ ಇದರಲ್ಲಿ ಪ್ರಮುಖವಾಗಿ ಪಾತ್ರ ವಹಿಸ್ತಾ ಇದ್ದಾರೆ ಹಾಗೂ ಸಮಾಜದ ಏಳಿಗೆಗಾಗಿ ಎಲ್ಲರೂ ಶ್ರಮಿಸ್ತಾ ಇದ್ದೀವಿ ಮತ್ತು ನಮ್ಮ ಸಮಾಜದ ವತಿಯಿಂದ ಪ್ರತಿಭಾನ್ವಿತ ಮಕ್ಕಳನ್ನ ಗುರುತಿಸಿ ಮುಂದಿನ ಹಂತಕ್ಕೆ ನಾವು ಒಯ್ಯುವ ಒಂದು ಉದ್ದೇಶ ಸಹ ಈ ಒಂದು ಬಲಿಜ ಸ್ಪೋರ್ಟ್ಸ್ ಅಕಾಡೆಮಿ ಹೊಂದಿದೆ ಅಂತ ಹೇಳ್ತಾ ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಚಕ್ರಪಾಣಿ ಅಂತ. ಬಲ್ಜ ಸ್ಪೋರ್ಟ್ಸ್ ಅಕಾಡೆಮಿ ಕಡೆಯಿಂದ ನಾವೆಲ್ಲ ರೆಪ್ರೆಸೆಂಟ್ ಆಗ್ತಾ ಇದ್ದೀವಿ. ನಾವೆಲ್ಲ ಒಂದು 10 ಮಂದಿ ಫ್ರಾಂಚೈಸಿ ಎಲ್ಲ ಒಂದು ಬಲ್ಜ ಸ್ಪೋರ್ಟ್ಸ್ ಅಂತ ಫಾರ್ಮ್ ಮಾಡಿಕೊಂಡು ಎಲ್ಲರೂ ಒಂದು ಸಹಕಾರದಿಂದ ನಮ್ಮ 10 ಮಂದಿ ಬೇರೆ ಯಾರನ್ನ ಉಳಿಸ್ಕೊಂಡು ನಾವೇ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನಾವೇ ರೊಕ್ಕ ಖರ್ಚು ಮಾಡಿ ನಮ್ಮ ಕಮ್ಯುನಿಟಿಗೋಸ್ಕರ ನಮ್ಮ ಹುಡುಗರಿಗೋಸ್ಕರ ನಾವು ಒಂದು ಮ್ಯಾಚ್ ಸ್ಟಾರ್ಟ್ ಮಾಡಿದ್ದೀವಿ. ಇದ್ರ ಪ್ರಕಾರ ನಾವು 400 ಮಂದಿ ಹುಡುಗರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಇವತ್ತು ಆಕ್ಷನಲ್ಲಿ 10 ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. 10 ಟೀಮು ಆಕ್ಷನಲ್ಲಿ 15 ಮಂದಿ ಹುಡುಗರನ್ನ ಸೆಲೆಕ್ಟ್ ಮಾಡ್ಕೊತೀವಿ. ನನ್ನ ಹೆಸರು ನಿರಂಜನ್ ಅಂತ. ಬಲಿಜ ಸ್ಪೋರ್ಟ್ಸ್ ಅಕಾಡೆಮಿಯ ಪ್ರೆಸೆಂಟ್ಸ್ ಬಲಿಜ ಪ್ರೀಮಿಯರ್ ಲೀಗ್ ಸೀಸನ್ 2 ಆಯೋಜಿಸಿದ್ದೇವೆ. ಇದಕ್ಕಾಗಿ ಇಲ್ಲಿವರೆಗೆ 150 ಮಕ್ಕಳು ಇಂದ 400 ಜನ ಮಕ್ಕಳು ಇದಕ್ಕೆ ನೋಂದಣಿ ಮಾಡಿದ್ದಾರೆ. ಈ ದಿನ 150 ಜನ ಮಕ್ಕಳನ್ನ ನಾವು ಆಕ್ಷನ್ ಮೂಲಕ 10 ಟೀಮ್ಗಳು ಏನಿದ್ದಾವೆ ಅವರು ಆಕ್ಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆಕ್ಷನ್ನಲ್ಲಿ ಅವ್ರನ್ನ ತಗೊಂಡು ಜನವರಿಯಲ್ಲಿ 6 ದಿನಗಳ ಕಾಲ ಟೂರ್ನಮೆಂಟ್ ನಡೆಯುತ್ತೆ. ಅದಕ್ಕೆ ಇವತ್ತು ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಇದು ಮುಖ್ಯ ಉದ್ದೇಶ ಎಲ್ಲ ನಮ್ಮ ಬಲಿಜ ಯುವಕರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಮುಂದಿನ ದಿನಗಳಲ್ಲಿ ಇದನ್ನು ಮುಂದಿನ ಮಟ್ಟಕ್ಕೆ ಕೊಂಡೊಯ್ಯೋದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಇದಕ್ಕಾಗಿ ತಮ್ಮೆಲ್ಲರ ಸಹಕಾರ ಅಗತ್ಯವಿದೆ. ತುಂಬಾ ಧನ್ಯವಾದಗಳು. ನನ್ನ ಹೆಸರು ಗಾಜಲ್ ಶ್ರೀನಿವಾಸ್ ಅಂತ ಹೇಳಿ, ಮಿಲ್ಯಾರ್ಪೇಟ್ ಅಮ್ಮ 11 ಫ್ರಾಂಚೈಸಿ ಓನರ್. ಲಾಸ್ಟ್ ಸೀಸನ್ 1 ಭಾಳ ಚೆನ್ನಾಗಿ ನಡೆದಿತ್ತು. ಈಗ ಸೀಸನ್ಸ್ 2 ಸ್ಟಾರ್ಟ್ ಮಾಡಕತ್ತೀವಿ. ಸೀಸನ್ 1 ಕನ್ನ ಸೀಸನ್ 2 ಭಾಳ ಡಿಫ್ರೆಂಟ್ ಆಗಿದೆ. ನಮ್ಮ ಯೂತ್, ನಮ್ಮ ಬಲಿಜ ಯೂತ್ ಎಲ್ಲರೂ ಮುಂದೆ ಬಂದು ಅವರಿಗೆ ಎಲ್ಲೋ ಒಂದು ಪ್ಲಾಟ್ಫಾರ್ಮ್ ಹೆಲ್ಪ್ ಆಗ್ಬೇಕಂತೇಳಿ ಸೀಸನ್ 2 ಸ್ಟಾರ್ಟ್ ಮಾಡಿದ್ದೀವಿ. ಭಾಳ ಚೆನ್ನಾಗಿ ಬರುತ್ತಂತೇಳಿ ನಮ್ಮ ಉದ್ದೇಶ. ಹ್ಯಾಪಿ ಟು ಇವತ್ತು ಆ್ಯಕ್ಷನ್ 10 ಫ್ರಾಂಚೈಸಿ ಕಲಿತು ಇವತ್ತು ಒಬ್ಬೊಬ್ಬ ಫ್ರಾಂಚೈಸಿಗೆ 13 ಜನ ಆ್ಯಕ್ಷನ್ ಮಾಡಿ ಆ ಪ್ಲೇಯರ್ಸ್ನ ಸೆಲೆಕ್ಟ್ ಮಾಡಿ ಜನವರಿ 21 to 26 ಮ್ಯಾಚಸ್ ನಡೆಯುತ್ತೆ. ಓಕೆ.
Thank you.